ಕೊನೆಗೂ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, 24ನೇ ಕಂತಿನ ಹಣ ಬಿಡುಗಡೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇದು ಒಂದೇ ಅಲ್ಲ, ಬಹಳಷ್ಟು ಮಂದಿ ಬೇಸತ್ತೋಗಿದ್ರು ರಾಜ್ಯ ಸರ್ಕಾರದ ವಿರುದ್ಧ. 23ನೇ ಕಂತಿನ ಹಣ ಬಂದಿಲ್ಲಲ್ಲ ಸರ್, ಬಿಡುಗಡೆ ಆಗ್ತಾ ಇಲ್ಲ, ಬಿಡುಗಡೆ ಮಾಡ್ತಾರ ಇಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆ, ನಮಗೆ ಯಾಕೆ ಬರ್ತಾ ಇಲ್ಲ, ಏನ್ ಸಮಸ್ಯೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದೇ ಬಿಡ್ತು. ಪ್ರತಿಯೊಬ್ರು ಕಡ್ಡಾಯವಾಗಿ 24ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಈ ಒಂದು ಅಪ್ಡೇಟ್ ಅನ್ನ ನೀವು ಮಾಡಿಕೊಳ್ಳಲೇಬೇಕು. ಹೌದು ಸ್ನೇಹಿತರೆ, ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಇಲ್ಲಿ ಯಾರ್ಯಾರು ಇನ್ನು 23ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ರಾಜ್ಯ ಸರ್ಕಾರ ಏನು ಹಣ ಕೊಡೋದನ್ನ ಬಂದ್ ಮಾಡ್ಬಿಟ್ಟಿದೆಯಾ, ನಮಗೆ ಹಣ ಬರ್ತಾ ಇಲ್ಲಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಇಲ್ಲಿ ರಾಜ್ಯ ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ, ಮತ್ತೆ ಹಣ ಬಂದಿದೆ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಅನ್ಕೊಂಡಿದ್ರು. ಸೊ ಆದ್ರೆ ಇದೆಲ್ಲ ಒರಿಜಿನಲ್ ಮಾಹಿತಿ. ಇಲ್ಲಿ ಯಾಕೆ ಹಣ ಬಂದಿಲ್ಲ, ಮತ್ತೆ ಈಗ ರಾಜ್ಯ ಸರ್ಕಾರ ಏನ್ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ, 24ನೇ ಕಂತಿನ ಹಣ ಎಷ್ಟು ಮಂದಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, 23ನೇ ಕಂತಿನ ಹಣ ಯಾಕೆ ಡಿಲೇ ಆಯ್ತು, ಮತ್ತೆ ಈಗ ಬಿಡುಗಡೆ ಆಗಿದೆಯಾ ಇಲ್ಲ, ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಬಿಡುಗಡೆ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಜನ ಅಂತೂ ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿದ್ವಿ ಅಂತ ರಾಜ್ಯ ಸರ್ಕಾರ ಒಂದ್ ಕಡೆ ಕೇಳುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಸೊ ಇಲ್ಲಿ ಆದ್ರೆ ಜನರ ಖಾತೆಗೆ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಸೊ ಬನ್ನಿ, ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನೀವು ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು. ಯಾರ್ಯಾರು ಹಣ ಬಂದಿಲ್ಲ, ಹಣಕ್ಕಾಗಿ ಕಾಯ್ತಾ ಇದ್ರ, ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇಮಿಡಿಯೇಟ್ಲಿ ಆಗಿ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಮೊನ್ನೆ ಕಳೆದ 3-4 ದಿನಗಳಿಂದ ರಾಜ್ಯ ಸರ್ಕಾರ ನಾವು 24ನೇ ಕಂತಿನ ಹಣದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನ ಒಂದ್ ಕಡೆ ಗಿಡನ, ಆಮೇಲೆ 24ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. 23ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ರಾಜ್ಯ ಸರ್ಕಾರವೇ ಖುದ್ದಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಆದೇಶ ಕೂಡ ಕೊಟ್ಟಿರುವಂತದ್ದು. ಇಮಿಡಿಯೇಟ್ಲಿ ಆಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಪೆಂಡಿಂಗ್ ಉಳಿತಾ ಇದೆ, ಯಾವುದೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ಹಣ ಬರ್ತಾ ಇಲ್ಲ ಅನ್ನೋರು ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ಒಂದ್ಸಲ ವಿಸಿಟ್ ಮಾಡ್ಬೇಕಂತೆ. ಹೌದು ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಪ್ಡೇಟ್ ಮಾಡ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ, ಆದ್ರೆ ತಾಲೂಕು ಪಂಚಾಯತ್ಗಳಿಂದ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಕೈ ಬಿಡಲಾಗಿದೆ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಸೊ ಇಲ್ಲಿ ನೀವು ಇಮಿಡಿಯೇಟ್ಲಿ ಆಗಿ ಯಾರಿಗೆ ಹಣ ಬರ್ತಾ ಇಲ್ಲ, ಹಣ ನಿಂತಿದೆ ಸರ್, ನಮ್ಗೆ ಬರ್ತಾನೆ ಇಲ್ಲ, 2-3 ಕಂತು ಆಯ್ತು ಅನ್ನೋರು ಏನಿದ್ರ, ಇಮಿಡಿಯೇಟ್ಲಿ ಆಗಿ ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ಒಂದ್ಸಲ ವಿಸಿಟ್ ಮಾಡಬೇಕು. ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾರಂತೆ. ಆ ಅಪ್ಡೇಟ್ ಆದ್ಮೇಲೆ ನಿಮ್ಮ ಹೆಸರುಗಳು ಲಿಸ್ಟ್ ನಲ್ಲಿ ಹೋಗುತ್ತೆ. ಅದಾದ ನಂತರ ನಿಮ್ಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಈಗ ಮೇನ್ ಟಾಪಿಕ್ ಗೆ ಬರೋಣ. 24ನೇ ಕಂತಿನ ಹಣ ಏನಿದೆ, ಈಗಾಗಲೇ ತಾಲೂಕು ಪಂಚಾಯತ್ಗಳು ಏನಿದಾವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿದವಂತೆ. ಅಂದ್ರೆ ಇನ್ನೇನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಡೆಬಿಟಿ ಪುಷ್ ಮಾಡುತ್ತೆ. ಡೆಬಿಟಿ ಪುಷ್ ಆದ ನಂತರ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ಗಳಿಂದ ನೇರವಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, 24ನೇ ಕಂತಿನ ಹಣವನ್ನ ನೀವು ಪಡಿಬೇಕಾದ್ರೆ ಇಮಿಡಿಯೇಟ್ಲಿ ಆಗಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇದ್ರೆ ಅದನ್ನ ಇಮಿಡಿಯೇಟ್ಲಿ ಆಗಿ ಬಗೆಹರಿಸಿಕೊಳ್ಳಿ. ಬಹಳಷ್ಟು ಸಮಸ್ಯೆ ಬರ್ತಿರೋದು ಏನಪ್ಪಾ ಅಂತಂದ್ರೆ, ಬ್ಯಾಂಕ್ಗಳಲ್ಲಿ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತೆ. ಸೊ ಆ ಒಂದು ಕಾರಣವನ್ನ ಬಹಳಷ್ಟು ಮಂದಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಒಂದ್ಸಲ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡು ಬ್ಯಾಂಕ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ ನಿಮ್ಮ ಹೆಸರು, ಅಂದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅನ್ನೋದನ್ನ ಒಂದು ಹೊಸ ಅಪ್ಡೇಟ್ ಅನ್ನ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಈಗ ಇನ್ನೇನು ನಾಳೆ ಅಥವಾ ನಾಡಿದ್ದು 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಮತ್ತೆ 23ನೇ ಕಂತಿನ ಹಣ ಬಿಡುಗಡೆ ಪ್ರೋಸೆಸ್ ನಲ್ಲಿ ಇದ್ದು, ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಅಂತವ್ರಿಗೆ ಹಣ ಬರುವಂತ ಸಾಧ್ಯತೆ ಇದೆ ಇವತ್ತಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿಲ್ಲ, ಆದ್ರೆ ಯಾರಿಗೆ ಹಣ ಬರ್ತಿಲ್ಲ ಅಂತ ಹೇಳ್ತಾ ಇದ್ರೆ ಅಂತವ್ರು ಇಮಿಡಿಯೇಟ್ಲಿ ಆಗಿ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡ್ಬೇಕಂತ. ಹಾಗಾದ್ರೆ ಬೇಗ ಈ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.